ಗೈಸ್ ವೆಲ್ಕಮ್ ಬ್ಯಾಕ್ ಟು ಪೂರ್ವಿಕಾ ಯೂಟ್ಯೂಬ್ ಚಾನಲ್. ಇವತ್ತು ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ನಮ್ಮ ಆಂಟಿ ಬರ್ಡೇ ಆಗಿರೋದು. ಬಿಸಿಲಿಗೆ ಕಂಡುಬಿಡೋಕ್ಕಾಯ್ತಿಲ್ಲ ಗೈಸ್, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು. ಸೊ ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ನಮ್ಮ ಆಂಟಿ ಬರ್ತಡೇ ಆಗಿರೋದ್ರಿಂದ ಇವತ್ತು ಮೂವಿ ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಯಾವ ಮೂವಿ ಏನು ಅಂತ ಅಲ್ಲಿಗೆ ಹೋಗ್ಬಿಟ್ಟು ಹೇಳ್ತೀನಿ ಗೈಸ್. ಬಿಸಿಲಿಗೆ ಕಂಡುಬಿಡೋಕ್ಕಾಯ್ತಿಲ್ಲ ನನಗೆ ಜಾಸ್ತಿ, ಮತ್ತು ಇದು ಜಾಸ್ತಿ ಆಗಿಬಿಟ್ಟಿದೆ ಗೈಸ್. ಹೇಟ್ ಆಗೈತಾ? ಈಗ ಬರ್ತಾ ಇದ್ದಾರೆ. ಅದರಲ್ಲಿ ನಾನು ತಮ್ಮಂಗೆ ಸೀರೆ ಈ ಥರ ರೆಡಿ ಮಾಡಿದ್ದೆ. ಸಾರಿ ಅಣ್ಣ, ಸಾರಿ ಇನ್ನೊಂದ್ಸಲ ಹಂಗೆ ಮಾಡಲ್ಲ ಅಣ್ಣ. ದಿನ ಮನೆ ಬರ್ತೀನಿ, ದಿನ ಅಲ್ಲ ಬರ್ತಿರ್ತೀನಿ. ರಾಜಿ ಆಯ್ತಾ ಅಣ್ಣ ತಮ್ಮ? ಗೈಸ್ ಈಗ ಜಸ್ಟ್ ಬಂದ್ವಿ. ಒಳಗೆ ಹೇಗಿದೆ ನೋಡಿ. ಸೊ ಗೈಸ್ ಜಸ್ಟ್ ಬಂದ್ವಿ ನಾವು. ನಮ್ಮ ಆಂಟಿ ತೋರಿಸ್ತೀನಿ, ನಮ್ಮ ಆಂಟಿನ ತೋರಿಸ್ತಿಲ್ಲ ಗೈಸ್. ನಮ್ಮ ಮಮ್ಮಿನ ತೋರಿಸ್ಬೇಡ ಅಂತ ಸ್ವಲ್ಪ ಹೇಳಿ ನೀವಾಗ. ಗೈಸ್ ಕಾಣಿಸ್ತಿದ್ದೀವ ನೋಡು, ನನ್ನ ತಂಗಿ ಕಾಣಿಸ್ತದೆ. ನನ್ನ ಮಗಳಲ್ಲ, ನನ್ನ ತಂಗಿ. ಬರ್ಡೇಗಲ್ಲಿ ವಿಶ್ ಮಾಡಿಬಿಡಿ ಎಲ್ಲರೂ. ಅಡ್ವಾನ್ಸಾಗಿ ಥ್ಯಾಂಕ್ಸ್ ಹೇಳ್ಬಿಡು. ಇವಾಗೆಲ್ಲ ಹೊರಟಿದ್ದೀವಿ ನಾವು ಮೂವಿಗೆ. ಮಾಡ್ಬೋದು ಹೇಳು ನೋಡಿ ಗಾಯ್ಸ್. ಪಾಪು ಹೇಳು ನೋಡಿ ಗಾಯ್ಸ್, ಇಷ್ಟೆಲ್ಲ ಗೇಮ್ ಆಡ್ಬೋದು. ಮಾತಾಡ್ ಬನ್ನಿ ಎಲ್ಲರೂ. ಸಾಂಗ್ ಸ್ಟಾರ್ಟ್ ಆಗ್ಬಿಟ್ಟಿದೆ ಆಲ್ರೆಡಿ. ಅದೇ ಮೇಲೆ ಐತಿ ಅವನ ಮಗಳೇನಾ? ಇಲ್ಲೇ ಎಲ್ಲ ಕರ್ಮ ಬಿಡಾಗಿಲ್ಲ. ಆಸೆ ಕಲ, ದುಃಖ ಕಲ, ಹೊಸ ಕಲ, ನಿಜವಾದ ಆಸೆ. ಭಾಗ್ಯಕ್ಕ ಹೋಗೋಗು ಬಿರ್ನೆ ಕಲ್ಸಕ್ಕಡ ತಗೊಂಬ ಬಾಯಿ ಸಿಹಿ. ಮುದ್ದು ಪುಟ್ ಲಕ್ಷ್ಮಿ ಕದ್ದು ನನ್ನನ್ನೇ ಮೆಲ್ಮೆಲ್ಗೆ ಯಾಕೋ ನೋಡ್ತಾವಳೆ. ಇವಾಗ ವಿಡಿಯೋ ಮೂವಿ ಫುಲ್ ಮುಗಿಸಿ ಇವಾಗ ಹೊರಟಿದ್ದೀವಿ. 4:15 ಗೈಸ್. ಮೂವಿ ಮುಗಿಸ್ಕೊಂಡು ಇವಾಗ ಹೊರಟಿದ್ದೀವಿ. ಎಲ್ಲಿ ಹೊರಟಿದ್ದೀವಿ ಅಂತ ಗೊತ್ತಿಲ್ಲ. ಹಾಯ್ ಸರಿ ಅಲ್ಲ ಸರಿ ಬೇಗ ತೆಗಿ ಪಾಪು. ಓಯ್ ತೆಗಿಯಮ್ಮ ಇದು ಅಂತೀನಿ. ಬರ್ತಾ ಇರ್ಲಿಲ್ಲ ಅದು.
ಗೈಸ್ ನಾವು ನೆಕ್ಸ್ಟ್ ಬಂದಿದ್ದೇವೆ ಇವಾಗ ಫುಡ್ ಕೋರ್ಟಿಗೆ ಬಂದಿದ್ದೀವಿ ಗೈಸ್. ಫುಡ್ ಕೋರ್ಟ್ ನಿನ್ನ ರಾಯ್ ಮಾಡೋ ಟೈಮಲ್ಲಿ ಮಾಡಬೇಡ. ಹೇಳೋ ನೀನು ನೀನು ಮಗಳಲ್ಲ ಅದು ಅವನಿಗಂತ ನನಗಂತೀಯಲ್ಲಮ್ಮ. ನೀನು ನನ್ನ ಮಗಳಲ್ಲ, ಬೋಳಿ ಮಗಳು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತದೆ ನನ್ನ ದರ್ಶನ ಡೈಲಾಗ್ ಹೇಳ್ತಿ. ಥೂ ಚೀ ನನಗೆಷ್ಟು ಚೀಪ್ ಅನಿಸ್ಬಿಡ್ತು ಅಂದರೆ ಲವ್ ಯು ಚಿನ್ನ, ಲವ್ ಯು, ಲವ್ ಯು ಚಿನ್ನ. ಅದು ಅಣ್ಣ ಲಾಕ್ ಮಾಡಿ ಸಿಂಗಲ್ಲು ನಾವು ಮನೆಗೆ ಮಾಡ್ತೀವಿ. ಪಾನಿಪುರಿ ಪಾನಿಪುರಿ ಅಂತ ತಿಂದ್ಬಿಟ್ಟು ಇವಾಗ ಎಲ್ಲ ತಿಂದ್ಬಿಟ್ಟು ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀನಿ ಅಂತ ಹೇಳ್ತೀನಿ. ನಾನು ಚಿನ್ನಕ್ಕೆ ತಗೊಂಡಿರೋದು. ಏನಕ್ಕ ಗಾಯ್ಸ್ ಅಂದ್ಬಿಡ, ಒಂಚೂರು ಉಸಿರು ಬಿಟ್ಟು ಮಾತಾಡು. ಜೋರಾಗಿ ಮಾತಾಡಲ್ಲ, ನಾನು ವಾಲ್ಯೂಮ್ ಕೊಡ್ತೀನಿ ನಾನು. ಒಂದು ತಿನ್ನೋದು ವರ್ಷದ ಒಂದು ಮ್ಯಾನೇಜರ್ ಬಂದ್ಬಿಟ್ಟ ಸರ್ ಸರ್ ತಪ್ಪಾಗಿದೆ ನಮ್ಮ ಕಡೆಯಿಂದ ಕೆಲಸ ಹೆಂಗೆ ಅಂತೇಳಿ ಅವಾಗ ಬೇರೆ ಬಿಡು ಕಟ್ಟು. ನೀನು ಆ ಥರ ನೋಡಿದ್ರೆ ನನಗೆ ಮಾಡಂಗೆ ಅದು ಬೇಕಾದ್ರೆ ಒಂದು ಪೀಸ್ ತಿನ್ನೋಣ, ಅದು ಖಾರನೇ ಇರಲ್ಲ, ಸ್ವಲ್ಪ ಸ್ವೀಟ್ ಇದಿರಲ್ಲ. ನಮ್ಮ ಮನೆಗೆ ಮತ್ತೆಲ್ಲೂ ಇಲ್ಲ, ಜಸ್ಟ್ ಮನೆಗೆ ಹೋಗಿ ಮನೇಲಿ ಕೇಕ್ ಕಟ್ ಮಾಡಿಸಿ ಆಮೇಲೆ ರೆಸ್ಟೋರೆಂಟ್ಗೆ ಹೋಗ್ಬೇಕು ಅಂದ್ಕೊಂಡಿದ್ದಾರೆ. ಸೊ ಮುಂದೆ ವ್ಲಾಗ್ ಕಂಟಿನ್ಯೂ ಆಗುತ್ತೆ, ನೋಡ್ತಾ ಇರಿ. ಓಕೆ, ನೋಡ್ತಾ ಇದ್ದೆ ಏನು ಹೇಳ್ತಾ ಇದ್ದೆ. ಸೊ ಗೈಸ್ ಇವಾಗ ಇದೀಗ ಕೈಸ್ ಕಾಣಿಸ್ತಿಲ್ಲ. ಇದೇನ ಕಣವ ಗೈಸ್, ನನ್ನ ತಮ್ಮ ನನ್ನ ಫೇವ್ರೆಟ್ ಸಾಂಗ್ ಹಾಕೊಂಡೆ. ಎಲ್ಲಿ ಇಟ್ಕೊಳ್ಳಿ ಮಮ್ಮಿ ಹೊರಟಿದ್ದಾಗ ನಮ್ಮ ಆಂಟಿ ಮನೆಗೆ. ಗೈಸ್ ಹೆಂಗಿದೆ ಡೆಕೋರೇಷನ್ ಕಮೆಂಟ್ ಮಾಡಿ. ಇರು ಇರು ಬರಲಿ ಸ್ವಲ್ಪ. ಇರು 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 ಅಲ್ಲೇ ಇರು ಸ್ವಲ್ಪ. ಬಂದ್ಬಿಡು ಇವಾಗ ಸರ್ಗಲೈ. ಬಾ 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 ಬಾ. ವಿಡಿಯೋ ಮಾಡಿಲ್ಲ. ಸುಖವಾಗಿ ಬಾಳು ಹ್ಯಾಪಿ ಬರ್ತ್ಡೇ, ನಿನ್ನ ಬಾಳು ಬೆಳಕಾಗಿ ಬೇಕು ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನಾನು ಹೇಳ್ತೀನಿ ಯಾಕೋ ಯಾಕೋ ಹ್ಯಾಪಿ ಹ್ಯಾಪಿ ಬರ್ತ್ಡೇ ನಿನ್ನ ಚಪ್ಪಳ ಹೊಡಿ ಅಲ್ಲ. ಹ್ಯಾಪಿ ಬರ್ತ್ಡೇ ಟು ಹ್ಯಾಪಿ ಬರ್ತ್ಡೇ ಟು ಯು ಹ್ಯಾಪಿ ಬರ್ತ್ಡೇ ಟು ಯು ಹ್ಯಾಪಿ ಬರ್ತ್ಡೇ ಟು ಯು. ನಿನ್ನ ಬಾಳು ಎಂದು ಬೆಳಕಾಗಿ ಬಂದು ಹ್ಯಾಪಿ ಹ್ಯಾಪಿ ಬರ್ತ್. ಇದು ಇದು ಇನ್ನೊಂದು ಹಾ ಸಿಗರೇಟ್ ಇದೆ ಜೋರಾಗತ್ತೈತಿ. ಹ್ಯಾಪಿ ಬರ್ಡೇ ಓಯ್ ಹೇಳಿ, ಓಯ್ ಹೇಳಪ್ಪಿ ಹ್ಯಾಪಿ ಬರ್ಡೇ ಹೇಳು. ಒಂದಿಷ್ಟು ಚಿಂತೆಗಾರದಂಗೆ ಕಣ್ಣೀರು ಕಷ್ಟಗಿಲ್ಲದಂಗೆ ನನ್ನ ತಮ್ಮ ಮುಂದೆ ಬರಬೇಕು, ಅದೇ ನನ್ನ ಸೆಂಟಿಮೆಂಟ್. ಇಡೀ ಲೋಕವೇ
ಫೋಟೋ ಹೊಡೆದಿಲ್ಲ ನಾನು. ಅಪ್ಪಣ್ಣ ಫೋಟೋ ಹೊಡಿ ಅಪ್ಪಣ್ಣ. ಫೋಟೋ ಹೊಡಿತಿಲ್ಲ. ಫೋಟೋ ಹೊಡಿ ಅಮ್ಮ. ಅಮ್ಮ ಇನ್ನೊಂದ್ಸಲ ಇಟ್ಕೊಳಮ್ಮ. ಫೋಟೋ ಹೊಡಿತಾನೆ. ಫೋಟೋ ಹೊಡಿ. ಫೋಟೋ ಅಪ್ಪಣ್ಣ ಹೊಡಿತಾನೆ. ನಾನು ಏನೇ ಇದ್ರು ವಿಡಿಯೋ. ಮಗಳು ಫೇವ್ರೇಟ್ ಮಗಳು. ಇಲ್ಲಿನೇ ತಗೋ, ಕರೆಕ್ಟಾಗಿ ಬರುತ್ತೆ, ಚೆನ್ನಾಗಿ ಬರುತ್ತೆ. ನೋಡಿ ನಮ್ಮ ಚಿಕ್ಕಿ ಗೈಸ್. ಅದೇನ ಕೇಳ್ಸಂಗಿಲ್ಲ. ಬಾ ಇವ್ರದ್ದು ಫೋಟೋ ಸಾಕು. ಗೈಸ್ ಇಷ್ಟು ದೊಡ್ಡ ಮಗ ಅಂದ್ರೆ ಯಾರಾದ್ರೂ ನಂಬ್ತೀರಾ? ನಾವೆಲ್ಲ ವೇಸ್ಟ್ ಅಲ್ವಾ? ಏ ತಡಿ ತೆಗಿ. ಒಂದೇ ತರ ಮಾಡಲ್ಲ ಕಂತಿ. ಒಂದೊಂದೇ ಕೊಡು. ಒಂದೊಂದೇ ಕೊಟ್ರೆ ನಾಳೆವರೆಗೂ ವಿಡಿಯೋ ಮಾಡ್ಬೇಕು ನೀನು. ವಿಡಿಯೋ ಮಾಡ್ತೀವಿ. ನನ್ನ ಪ್ಲಾನೇ ಬೇರೆ ಇತ್ತು, ಅದಾಗಿದೆ. ಅವ್ನು ಡೀಸೆಂಟಾಗಿ ಚಾಕ್ಲೇಟ್ ತಿನ್ನಿಸ್ತಾವನೆ. ಇವತ್ತು ನನ್ನ ಹ್ಯಾಪಿ ಬರ್ತ್ಡೇ. ಯಾರು ವಿಶ್ ಮಾಡಿ? ಇವತ್ತು ನನ್ನ ಹ್ಯಾಪಿ ಬರ್ತ್ಡೇ. ನೀವೆಲ್ಲ ವಿಶ್ ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ, ತಿಂಗ್ಳಿಗೆ ಒಂದೊಂದ್ಸಲ ಮಾಡಿ. ಕಾಣ್ತಿಲ್ವ ನಾನು? ಗೈಸ್ ಇವತ್ತು ನನ್ನ ಹ್ಯಾಪಿ ಬರ್ತ್ಡೇ. ಮುಂದೆ ಏನೋ ಡೈಲಾಗ್ ಹೇಳಿ. ನೀವೆಲ್ಲ ವಿಶ್ ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ, ತಿಂಗ್ಳಿಗೆ ಒಂದ್ಸಲ ಮಾಡ್ತಾ ಇರ್ತೀನಿ. ಎಲ್ಲರೂ ಬಂದು ವಿಶ್ ಮಾಡಿ. ಕ್ಯಾಮ್ರಾದಲ್ಲಿ ಇರೋದು ಬೇರೆ ಫೋಟೋ, ಬಟ್ ಹಿಂದೆ ಇರೋದು ಬೇರೆ ಫೋಟೋ ಬ್ರೋ. ಗೈಸ್ ಇವಾಗ ಹೋಗ್ತಾ ಇದ್ದೀವಿ ನಾವು ರೆಸ್ಟೋರೆಂಟ್ಗೆ. ಅಲ್ಲಮ್ಮ? ರೆಸ್ಟೋರೆಂಟ್ ಡಾಬಾ. ಗೈಸ್ ಇವಾಗ ಹೋಗ್ತಾ ಇದ್ದೀವಿ ನಾವು. ಅಮ್ಮ ನಾನು ಚಪ್ಪಲ್ ಹಾಕೊಂಬಂದಿದ್ದೀನಾ? ಹಾಕೊಂಬಂದಿದ್ದೀನಮ್ಮ. ಡಬ್ಬಾ ಬಂತು ಅಲ್ಲ ಪಾಪು? ಇಳಿಯೋ. ಗ್ಲಾಸ್ ಏರ್ಸಕ್ಕಾಗಿಲ್ಲ. ನಾಯಿ ಇಷ್ಟ ಆಗಲ್ಲ. ಗ್ಲಾಸ್ ಏರ್ಸೋದು ಒಂದು ಇಷ್ಟನಾ? ಐಸ್ ಈಗ ಡಬ್ಬ ಬಂತು, ಹೊರಟಿದ್ದೀವಿ. ಈಗ ತೆಗೆದ್ಬಿಡ್ತೀನಿ. ಖರಾಬಾಗೋಗ್ಬಿಡುತ್ತೆ ಆಮೇಲೆ. ಪಾಪು ಹಾಯ್ ಬರ್ಡೇ ಗರ್ಲ್. ಇವತ್ತು ನನ್ನ ಫ್ಯಾನ್ಸ್ ಎಲ್ಲ ವಿಶ್ ಮಾಡ್ತಾರೆ ನಿನಗೆ ಇಲ್ಲ ಅಂತ. ಹೆಂಗೆ ನಾನಂತೂ ಏನೆಲ್ಲ ಬೇರೆ ಬೇರೆ ಇತ್ತು. ಗೈಸ್ ಇಲ್ಲಿಂದ ಸ್ಟಾರ್ಟ್ ಮಾಡೋದು. ನಮ್ಮ ಆಂಟಿ ಅಂದರೆ ಯಾರು ನಂಬಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಇವ್ರನ್ನ ತೋರಿಸ್ತೀನಿ ಗೈಸ್. ಇವ್ರನ್ನ ನೋಡಿದ್ದೀರಾ ಇನ್ಸ್ಟಾಗ್ರಾಮಲ್ಲಿ? ಯಾವುದು? ಹೋದ ವರ್ಷ ಇನ್ಸ್ಟಾಗ್ರಾಮಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಿನಿ ವ್ಲಾಗಲ್ಲಿ. ಈ ವರ್ಷ ಮತ್ತೆ ಹೊಸ ಪಪ್ಪು ಜೊತೆ ಮತ್ತೊಂದ್ಸಲ ಬಂದವ್ರೆ. ಆದ್ರೆ ಗೈಸ್ ಏನು ಗೊತ್ತಾ, ಇವ್ರನ್ನ ತೋರಿಸಿದ್ರೆ ಅವರು ಕನ್ನಡ ಕಾಣಲ್ಲ. ಆಯಿತು, ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಲೈಕ್ ಮಾಡಿ. ನಾನು ನಮ್ಮ ಮಮ್ಮಿಗೆ ಸ್ವಲ್ಪ ಮೇಲೆ ಅಂತೆಲ್ಲ ಕಮೆಂಟ್ ಮಾಡ್ಬಿಡಿ ಗಾಯ್ಸ್. ನಮ್ಮ ಮಮ್ಮಿ ಇವಾಗ ಮುಖ ತೋರಿಸೋರು. ಆ್ಯಕ್ಚುಲಿ ನೆನ್ನೆ ರಾಗಲ್ಲಿ ತೋರಿಸೋ ಇಲ್ಲ. ನಾನು ಚೆನ್ನಾಗಿ ಕಾಣೋ ತೋರಿಸ್ಬೇಡ, ಚೆನ್ನಾಗಿ ಕಾಣೋ ತೋರಿಸ್ಬೇಡ ಅಂತ ಕಮೆಂಟ್ ಮಾಡಿಲ್ಲ. ಮಿಸ್ ಮಾಡಿದ್ವಿ. ಲೆಜೆಂಟು ಜಾಸ್ತಿ ಓದೋರಿಗೆ ಅದು ಒಂಥರ ಅದು ಬ್ಲಡ್ಡಲ್ಲೇ ಬಂದ್ಬಿಟ್ಟಿರುತ್ತೆ ಗೈಸ್. ಓದೋದು ಬಂದುಬಿಟ್ರೆ ಮಾತ್ರ ಅದು ನೆಕ್ಸ್ಟ್ ಲೆವೆಲಲ್ಲಿ ಇರ್ತಾರೆ. ಚುಡಾಯಿಸೋಕ್ಕೆ, ಕೆಣಕಕ್ಕೆ, ಓದಕ್ಕೆ ಬರುತ್ತೆ ಅಂತ ಗೊತ್ತಾಗ್ಬಿಟ್ರೆ ಸಾಕು. ಕ್ಲಾಸ್ ಟಾಪರ್ಸ್ ಎಲ್ಲ ಇದೇ ಗುಣ ಮಾಡೋದು. ಐತೆ
ಇಬ್ರಿಗುನಾ ನಿನಗೇನೆ ಇರು ಹೇಳಿ ಗೈಸ್ ಇವತ್ತು ಇವ್ರು ವೆಜ್ಜು ಬಿಕಾಸ್ ವರಮಹಾಲಕ್ಷ್ಮಿ ಹಬ್ಬ ಇದೆ ಗೈಸ್, ಅದಕ್ಕೆ ನಾನ್ ವೆಜ್ ತಿನ್ನಲ್ಲ. ಇವತ್ತು ಮಟನ್ ಬಿರಿಯಾನಿ ತಿಂತೀವಿ. ಇವ್ರು ಬ್ಯಾಡ್ ಲಕ್ ಗೈಸ್, ರೋಟಿ ತಿಂತಾರೆ, ರೋಟಿ ಪನ್ನೀರ್. ಮಕ್ಕಳು ನೋಡಿರೋ ಅವನು ಅಲ್ಲೇ ನುಳಿತೇನೆ. ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಎಲ್ಲ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಪಾಪ ಕೂರ್ಬೇಕನೆ ನೀನು. ಗೈಸ್ ಆಯಿತು, ಎಲ್ಲ ತಿನ್ಬಿಟ್ಟು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಗೈಸ್. ಫುಲ್ ಕಂಟಿನ್ಯೂ ಲಾಸ್ಟ್ ಎಲ್ಲ ಹೇಳ್ತೀನಿ. ಮನೆಗೆ ಹೋಗ್ಬಿಟ್ಟು ಇವಾಗ ಗಿಜ್ಜಾಗಿದ್ದು ಸೌಂಡ್ ಕೇಳಲ್ಲ ನಿಮಗೆ. ಗೈಸ್ ಮನೆಗೆ ಹೊರಟಿದ್ದೀವಿ ಇವಾಗ ಎಲ್ಲರೂ. ಸೊ ವೈಸ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಐ ಹೋಪ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ. ಇಷ್ಟ ಆಗಿದ್ರೆ ಲೈಕು ಕಮೆಂಟು ಶೇರ್, ಜಾಸ್ತಿ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ಕೊಳ್ಳಿ, ಕಮೆಂಟ್ ಮರೀದೆ ಕಮೆಂಟ್ ಮಾಡಿ. ಓಕೆನಾ? ಲವ್ ಯು ಆಲ್, ಬೈ. ಕರೆಕ್ಟಾಗಿ ಸೊ ಗೈಸ್ ಇವಾಗ ಅಪ್ಲೋಡ್ ಮಾಡ್ತಿರೋ ವಿಡಿಯೋ 2 ವೀಕ್ ಬ್ಯಾಕ್ಗೆ ಅಪ್ಲೋಡ್ ಮಾಡಬೇಕಿತ್ತು. ಬಿಕಾಸ್ ಏನಕ್ಕೆ ಅಪ್ಲೋಡ್ ಮಾಡಿಲ್ಲ ಅಂದರೆ ಎಡಿಟ್ ಮಾಡೋಕ್ಕೆ ಟೈಮ್ ಇರಲಿಲ್ಲ, ಅದಕ್ಕಾಗಿ ಅಪ್ಲೋಡ್ ಮಾಡಿಲ್ಲ. ಇದು ನಮ್ಮ ಆಂಟಿ ಬರ್ಡೇ ಆಗಿ ಮಾರನೇ ದಿನವೇ ಅಪ್ಲೋಡ್ ಮಾಡಬೇಕಾಗಿತ್ತು, ಅಪ್ಲೋಡ್ ಮಾಡಿಲ್ಲ. ಸೊ ಸಾರಿ, ಯಾರು ಬೇಜಾರು ಆಗಬೇಡಿ. ಇವತ್ತು ಅಪ್ಲೋಡ್ ಮಾಡ್ತಿದ್ದೀನಿ. ಐ ಹೋಪ್ ಈ ವ್ಲಾಗ್ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಲೈಕು ಕಮೆಂಟು ಶೇರು, ಜಾಸ್ತಿ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಯಾರು ಬೇಜಾರಾಗ್ಬಿಡಿ. ಲವ್ ಯು ಆಲ್. ಮತ್ತು ನಾಳೆ ಒಂದು ವ್ಲಾಗ್ ಬರುತ್ತೆ, ಶೂಟಿಂಗ್ ವ್ಲಾಗ್ ಬರುತ್ತೆ, ಯಾರು ಮಿಸ್ ಮಾಡಿದೆ ನೋಡಿ ಅಂತ ಹೇಳಿದ್ರೆ ಥ್ಯಾಂಕ್ ಯು.